ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನು ಶುರುವಿನಲ್ಲೇ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ. ರಂಗನಾಥ್ ಅವರು ಯಾವ ವಯಸ್ಸಲ್ಲಿ ಯಾವ ಥರ ಇರಬೇಕು ಅಂಥೇಳಿ ಒಂದು ಲೀಸ್ಟ್ನ ಕೊಡ್ತಾರೆ. 15 ವರ್ಷದಲ್ಲಿ ಈ ಥರ ಇರಬೇಕು, 20 ವರ್ಷದಲ್ಲಿ ಈ ಥರ ಇರಬೇಕು, 25 ವರ್ಷದಲ್ಲಿ ಈ ಥರ ಇರಬೇಕು, 30 ವರ್ಷ ಆದಮೇಲೆ ಹಿಂಗಿರಬೇಕು ಅಂತೆಲ್ಲ ಒಂದು ಲೀಸ್ಟ್ನ ಕೊಡ್ತಾರೆ. ಲೀಸ್ಟ್ನ ಕೊಟ್ಟ ತಕ್ಷಣ ಇವರಿಬ್ರು ಡಯಟ್ ಮಾಡ್ತಿರ್ತಾರಲ್ಲ, ಯಾರು ಶಾಂತಿನೂ ಮನೋಜ್ ಇಬ್ರು, ಅವ್ರಿಗೆ ಇದನ್ನೆಲ್ಲ ಲೀಸ್ಟ್ನ ಕೊಡ್ತಾರೆ. ಲೀಸ್ಟ್ನ ಕೊಟ್ಟ ತಕ್ಷಣ ಅವರಿಬ್ರು ಅಯ್ಯೋ ನಿಮ್ಮದು ಗಾದೆ ಪುರಾಣ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ, ನಮಗಂತೂ ಕೇಳೋಕ್ಕೆ ಆಗ್ತಿಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಮನೋಜ ಒಂದು ವಿಷಯ ಗೊತ್ತೇನೋ, ಇವರಿಬ್ಬರು ಈ ಬರ್ಗರ್ ಪಿಸ್ತಾ ತಿನ್ನೋದ್ರಿಂದ ನಮಗೂ ತಿನ್ಬೇಕು ಅನ್ನಿಸಿದೆಯಲ್ಲೋ, ಏನೋ ಮಾಡೋದು, ಆದರೂ ಕೂಡ ಈ ರೀತಿ ಚೆನ್ನಾಗಿಲ್ಲ, ನಾರಿದ್ದಂಗಿದೆ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾರೆ. ಆದರೆ ರಂಗನಾಥ್ ಇದ್ಕೊಂಡು ಎಷ್ಟು ಚೆನ್ನಾಗಿದೆ ಗೊತ್ತೇನೆ, ಸೂಪರಾಗಿದೆ ಕಣಿ, ಎಷ್ಟು ಸಾಫ್ಟಾಗಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಅಂದಾಗ, ಅಯ್ಯೋ ಅದು ನಾರು ಎಳ್ಕೊಂಡು ತಿನ್ನಂಗೆ ತಿನ್ನಬೇಕು, ನೀವು ಸುಮ್ಮನೆ ನಮಗೆ ತಿನ್ನಂಗಾಗಲಿ ತಿನ್ನಲಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದೀರಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆದರೆ ಮತ್ತು ಒಂದು ಕಡೆ ಮನೋಜನ ಕೈಲಿ ಮಾತ್ರ, ಮನೋಜ ಏನೋ ಮಾಡೋದು, ತಿಂದ್ಬಿಡ ನೀನು, ಸುಮ್ಮನೆ ಈ ಥರ ಡಯಟ್ ಫುಡ್ನ ತಿನ್ನೋಕ್ಕಾಗಲ್ಲ ಕಣೋ, ತಿಂದ್ಬಿಡೋಣ ಅಂತ ಮಾತಾಡ್ತಾ ಇರ್ತಾರೆ. ಎಲ್ಲ ಊಟ ಮುಗಿಸಿದಾದ್ಮೇಲೆ ಅವ್ರ ಪಡಿಗೆ ಅವರೆಲ್ಲ ಹೋಗಿ ರೂಮ್ಗಳಿಗೆ ಮಲ್ಕೊಳ್ತಾರೆ. ಮನಿಕೊಂಡ ತಕ್ಷಣ ಮನೋಜನಿಗೆ ಡಬ 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 ಅನ್ನೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಏನಿದು ಡಬ ಡಬ ಅಂತ ಅನ್ನಿಸ್ತಾ ಇದೆಯಲ್ಲ, ಏನಿದು ಅಂತಂದಾಗ ಹೊಟ್ಟೆ ಪ್ರಾಬ್ಲಮ್ ಆಗಿರುತ್ತೆ ಅವನಿಗೆ. ಅಂದರೆ ಡಯಟ್ ಫುಡ್ ತಿಂದು ಹೊಟ್ಟೆ ಇಡಿಸಿರಲ್ಲ ಅವನಿಗೆ. ಶಾಂತಿಗೂ ಅಷ್ಟೇ, ಒಂದು ಕಡೆ ಅವಳಿಗೂ ಹೊಟ್ಟೆ ಡಬ ಡಬ ಅಂದ್ಬಿಟ್ಟು ಹೊಟ್ಟೆ ನೋವು ಬಂದ್ಬಿಟ್ಟು ಹೆಂಗೆಂಗೋ ಆಗ್ತಾ ಇರುತ್ತೆ. ನೀರು ಕುಡಿತಾಳೆ, ಏನೇ ಕುಡಿದ್ರೂ ಕೂಡ ಸಮಾಧಾನ ಮಾಡ್ಕೊಳಕ್ಕಾಗೋದೇ ಇಲ್ಲ. ಅವಳಿಗೇನಾಗ್ಬಿಟ್ಟಿದೆ ಅಂದರೆ, ಆ ಡಯಟ್ ಫುಡ್ ತಿಂದ್ಬಿಟ್ಟು ಹೊಟ್ಟೆಗೆ ಡೈಲಿ ಏನು ತಿಂತೀವೋ ಅದನ್ನ ತಿಂದ್ರೇ ಆರೋಗ್ಯ ಆಗೋದು, ಬೇರೆದು ಯಾವುದಾದ್ರೂ ತಿಂದರೆ ಈ ರೀತಿ ಹೊಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಬಾತ್ರೂಮ್ಗೆ ಹೋಗೋದು ಬರೋದು, ಬಾತ್ರೂಮ್ಗೆ ಹೋಗೋದು ಬರೋದು, ಲೂಸ್ ಮೋಷನ್ಗೆ ಇಟ್ಕೊಂಡಿರುತ್ತೆ ಅವರಿಬ್ರು. ಫುಲ್ ಗ್ಯಾಸ್ ತುಂಬಿಕೊಂಡು ಊಟ ಮಾಡಿರಲ್ವಲ್ಲ, ಯಾವುದೋ ಡಯಟ್ ಫುಡ್ನ ಒಂದಿಷ್ಟು ತಿಂದಿರ್ತಾರೆ, ಅದು ಮೈಗೆ ಅಂಟಿರಲ್ಲ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಶಾಂತಿಗೂ ಮನೋಜ್ಗಿಬ್ರಿಗೂ. ಇದಕ್ಕೆಲ್ಲ ಸೊಲ್ಯೂಷನ್ ಕೊಡೋದು ನಮ್ಮಮ್ಮ ಅಂತೇಳ್ಬಿಟ್ಟು ಮನೋಜ್ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಬಿಟ್ಟು ಒತ್ತಾಡ್ಕೊಂಡು ಹೊರಗಡೆ ಬರ್ತಾನೆ. ಶಾಂತಿ ಕೂಡ ಅಷ್ಟೇ, ಸ್ವಲ್ಪ ನೀರನ್ನು ತೊಗೊಂಡು ಬರೋಣ ಅಂಥೇಳಿ ಬಾಟ್ಲಿ ತೊಗೊಂಡು ಹೊರಗಡೆ ಬರೋಣ ಅಂತ ಬರ್ತಾಳೆ. ಬಂದು ಈ ಲೈಟೇ ಕಾಣಿಸ್ತಿಲ್ಲ, ಅದು ಎಲ್ಲಿ ಲೈಟ್ ಇದೆಯೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಈ ಕತ್ಲಲ್ಲಿ ಅಂತೇಳ್ಬಿಟ್ಟು ತಟ್ಟಾಡ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟರಲ್ಲೇ ಮನೋಜ್ ಬಂದ್ಬಿಟ್ಟು ಲೈಟ್ ಹಾಕ್ತಾನೆ. ಲೈಟ್ ಹಾಕಿದ ತಕ್ಷಣ ಅವನು ತಲೆ ಕಾಲು ಮೇಲಕ್ಕೆ ಮಾಡಿ ತಲೆನ ಕೆಳಕ್ಕೆ ಮಾಡಿ ಮಲಗಿರ್ತಾನೆ. ನೋಡಿಬಿಟ್ಟು ಶಾಂತಿ ಹೆದರ್ಕೊಳ್ತಾಳೆ. ಹೆದರ್ಕೊಂಡ ತಕ್ಷಣ ಅಯ್ಯೋ ಅಮ್ಮ ನಾನಮ್ಮ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೋತಾನೆ. ಯಾಕೋ ಈ ರೀತಿ ಮಲಗಿದ್ಯಾ ಮನೋಜ ಅಂತಂದರೆ, ಅಮ್ಮ ಏನಮ್ಮ ಹೇಳೋದು, ಹೊಟ್ಟೆ ಎಲ್ಲ ಡಬ ಡಬ ಅಂತ ಇದೆಯಮ್ಮ, ಹೊಟ್ಟೆಗೆಲ್ಲ ಸಂಕಟಾಗ್ತಿದೆಯಮ್ಮ, ತಟ್ಕೊಳಕ್ಕಾಗ್ತಿಲ್ಲಮ್ಮ, ಬಾತ್ರೂಮ್ಗೆ ಹೋಗೋದು ಬರೋದು, ಬಾತ್ರೂಮ್ಗೆ ಹೋಗೋದು ಬರೋದು ಅಂತ ಅಂದಾಗ, ನನಗೂ ಹಂಗೆ ಆಗ್ತಿದೆ ಕಣೋ ಮನೋಜ, ಏನೋ ಮಾಡೋದು, ತುಂಬ ಹಶ್ವಾಗ್ತಿದೆ ಕಣೋ, ಹೊಟ್ಟೆ ಕೂಡ ಪ್ರಾಬ್ಲಮ್ ಆಗಿದೆ ಕಣೋ ಮನೋಜ ಅಂತ ಅವರು ಹೇಳ್ತಾ ಇರ್ತಾರೆ. ಇದೇ ರೀತಿ ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಅವ್ರ ಕೈಲಿ ಆಗ್ತಾ ಇರಲ್ಲ, ಅಷ್ಟು ಹೊಟ್ಟೆ ನೋವು, ಅಷ್ಟು ಪೇಯ್ನು. ತಗೊಳ್ಳೋ ಮನೋಜ ಒಂದು ಗ್ಲಾಸ್ ನೀರು ಕುಡಿ ಅಂತ ಮನೋಜ್ಗೆ ನೀರು ಕೊಡ್ತಾಳೆ. ಮತ್ತು ಇವಳು ಕೂಡ ಒಂದು ಗ್ಲಾಸ್ನ ನೀರು ಕುಡಿತಾಳೆ. ಅಲ್ಲೇ ಟೇಬಲ್ ಮೇಲೆ ಹಂಗೆ ಮನಿಕೊಂಡಿರ್ತಾನೆ. ಇಲ್ಲಿ ಒಂದು ಕಡೆ ರಂಗನಾಥ್ ಅವ್ರು ನಿದ್ದೆ ಮಾಡ್ತಾ ಇರ್ಬೇಕಾದಾಗ ಎಚ್ಚರಿಕೆ ಆಗಿಬಿಡುತ್ತೆ. ಅವ್ರು ಮಾತಾಡೋ ಸೌಂಡ್ ಕೇಳಿಸ್ಕೊತಾರೆ. ಯಾಕೆ ಹೊರಗಡೆ ಮಾತಾಡ್ತಿದ್ದಾಳಲ್ಲ ಶಾಂತಿ ಅಂತ ಹೇಳ್ಬಿಟ್ಟು ಎದ್ದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅವರಿಬ್ಬರು ಇರೋದು ನೋಡಿ, ಏನರ ಆಯಿತು ನಿಮಗೆ, ಈ ರೀತಿ ಮಲಗಿದ್ರಿ ಇಬ್ಬರು ಇಲ್ಲಿ ನಿದ್ದೆ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಮನೋಜನ್ನ ಕೇಳ್ತಾರೆ. ಮತ್ತು ಇಲ್ಲೊಂದು ಕಡೆ ಸೂರ್ಯ ಮೀನಾ ಮಲಗಿರ್ತಾರಲ್ಲ ಹೊರಗಡೆ, ಅವ್ರು ಕೂಡ ಕೇಳಿಸ್ಕೋತಾರೆ. ರೀ ಯಾಕೋ ಅತ್ತೆ ಮಾವ ಇಬ್ಬರು ಮಾತಾಡ್ತಿದ್ದಾರ್ರಿ, ಬನ್ನಿರಿ ಹೋಗೋಣ ಅಂತ ಅವರು ಕೂಡ ಎದ್ದಾಳಿಸ್ಕೊಂಡು ಸೂರ್ಯನ ಬರ್ತಾಳೆ ಮೀನಾ. ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಒಟ್ಟಿಗೆ ಕೇಳ್ತಾರೆ ಏನಾಯಿತು ನಿಮಗೆ ಅಂತ. ಹೇಳೋದೇ ಇಲ್ಲ ಅವರು. ಏನಾಯ್ತಂತ ಹೇಳ್ರೋ, ಅದೇನೋ ಆಗಿದೆ ನಿಮಗೆ, ಈ ರೀತಿ ಎಲ್ಲರದು ನಿದ್ದೆ ಕೆಡಿಸ್ಬಿಟ್ಟು ಇಬ್ಬರು ಈ ಥರ ಮಾತಾಡ್ಕೊಂಡು ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾ ಇರ್ತಾನೆ. ಆವಾಗ ಮನೋಜ್ ಹೇಳ್ತಾನೆ, ಅಪ್ಪ ಏನಪ್ಪ ಹೇಳೋದು, ಹೊಟ್ಟೆ ಎಲ್ಲ ಏನಾಗ್ತಿದೆ ಗೊತ್ತಾ, ಮಿಷನ್ ಇಟ್ಟು ಒಳಗಡೆ ಏನೋ ಗರ 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 ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಹೊಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೊಟ್ಟೆಗೆ ಇರೋದೆಲ್ಲ ಮಿನಿಮಮ್ ಒಂದು 10 ಸರಿ ಬಾತ್ರೂಮ್ಗೆ ಹೋಗಿ ಬಂದು ಮಾಡಿ ಸುಸ್ತಾಗ್ಬಿಟ್ಟಿದೆಯಪ್ಪ ಅಂತ ಅಂದಾಗ ಇವ್ರಿಗೆ ಅವ ಲೂಸ್ ಮೋಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಂಗಂದ ತಕ್ಷಣವೇ ಇವ್ರಿಗೂ ಶಾಂತಿಯವ್ರಿಗೂ ಅದೇ ಥರ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಆವಾಗ ರಂಗನಾಥ್ ಬೈತಾರೆ, ತಿನ್ನೋ ಫುಡ್ ತಿಂದ್ರೇ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ, ಯಾವ್ಯಾವುದೋ ಡಯಟ್ ಅಂತೇಳಿ ತಿಂದು ಈ ರೀತಿ ಮಾಡ್ಕೊ ಕೂತಿದ್ರೆ ಇಬ್ಬರು ತಾಯಿ ಮಗ ಅಂತ ಅಂದಾಗ
ಇಲ್ಲಿ ಇನ್ನು ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ. ಆಗ ಮೀನಾ ಈ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ದೆ ನಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ ಅಂತ ಹೋದಾಗ ಶಾಂತಿ ಇದ್ಕೊಂಡು ನಿಮ್ಮ ಅಮ್ಮನಿಗೆ ಯಾಕೆ ಫೋನ್ ಮಾಡ್ತೀಯಾ, ನನಗೆ ಈ ಥರ ಆಗೋದು ನೀನು ಖುಷಿ ಕೊಡ್ತಿದ್ಯಾ, ನಿಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೋಬೇಕಾ ಈಗ ಹೋಗಿ ಅಂದಾಗ, ಅಯ್ಯೋ ಇಲ್ಲ ನಮ್ಮ ಅಮ್ಮನಿಗೆ ಈ ಥರ ಆದಾಗೆಲ್ಲ ಯಾವ ಥರ ಔಷಧಿ ಕೊಡಬೇಕಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನು ಕೇಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಟ್ಟು ಸೈಡಿಗೆ ಹೋಗಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಅವರಮ್ಮ ಏನೋ ಒಂದು ಕಷಾಯ ಮಾಡಿಕೊಡಂತ ಹೇಳಿರ್ತಾರೆ ಅವರು. ಕಷಾಯನ ಮಾಡ್ಕೊಡೋಣಂತ ಹೋಗಿರ್ತಾಳೆ ಅವಳು. ಅದರಲ್ಲಿ ಶಾಂತಿ ಔಷಧಿನ ನೋಡೋಕ್ಕೆ ಆಗ್ತಾಯಿರಲ್ಲ, ಅಷ್ಟು ಹೊಟ್ಟೆ ನೋಯ್ತಾ ಇರುತ್ತೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಅವಳಿಗಂತೂ. ರೀ ಆಗ್ತಿಲ್ಲ ರೀ, ನಂಗೆ ತುಂಬ ಹೊಟ್ಟೆ ನೋಯ್ತೈತೆ ರೀ, ಹೊಟ್ಟೆಗೆಲ್ಲ ಸಂಕಟ ಆಗ್ತಿದೆ ರೀ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇರ್ತಾಳೆ. ಅವ ರಂಗನಾಥ್ ಇದ್ಕೊಂಡು, ಏ ಶಾಂತಿ, ನಿನಗೆ ಯಾರೋ ಅಲ್ಲಿ ಸುಳ್ಳು ಹೇಳಿದಾರೆ ಕಣೆ, ನೀನು 100 kg ಇಲ್ಲ ಕಣೆ, ಸುಮ್ಮನೆ 100 kg ಇದೆಯಾ ಅಂತೇಳಿ ನೀನು ಯಾರೋ ಇದು ಮಾಡಿದ್ದಾರೆ, ಇಲ್ಲಿ ಒಂದು ಸರಿ ನೀನು ತೂಕ ಮಾಡೋದನ್ನ ತಂದ್ಬಿಟ್ಟು ಒಂದು ಸರಿ ತೂಕ ಮಾಡ್ಕೊ, ನೀನು ನಿಜವಾಗೂ 100 kg ಇಲ್ಲ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಡಯಟು ಇದೆಲ್ಲನಾ, ಆ ಫುಡ್ ತಿಂದು ನಿನಗೆ ಈ ಥರ ಆರೋಗ್ಯ ಹಾಳಾಗಿರೋದು ಆರೋಗ್ಯ, ನೀನು ಶಾಂತಿ ಈ ಥರ ಮಾಡ್ತೀಯಲ್ಲೇ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ರೀ ನೀವು ಸುಮ್ಮನೆ ಇರ್ರಿ, ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶಾಂತಿ. ಹಾಗಂದ ತಕ್ಷಣವೇ ಅಷ್ಟರಲ್ಲೇನೇ ಇವಳು ಬರ್ತಾಳೆ ರೋಹಿಣಿ. ಮನೋಜ್ ಏನಾಯಿತು ಅಂತ ಹೇಳ್ಬಿಟ್ಟು ಇವನು ಸೂರ್ಯ ನಗಾಡ್ಕೊಂಡು ನಿನ್ನ ಗಂಡನಿಗೆ ಬರಷ್ಟಾಗಿದೆ ಅಂತ ಹೇಳ್ತಾನೆ, ಅಂದರೆ ಬೇದಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮನೋಜ್ ಏನಾಯಿತು ಮನೋಜ್ ನಿನಗೆ ಅಂತ ಹೇಳ್ಬಿಟ್ಟು ಅವಳು ಫೀಲಿಂಗ್ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲೇ ಇನ್ನು ಇವರು ಕೂಡ ಬರ್ತಾರೆ, ಶ್ರುತಿನೂ ರವಿ ಅವರು ಕೂಡ ಬಂದು, ಏನಾಯಿತು ಮನೋಜ ಈ ಥರ ಯೋಚನೆ ಮಾಡ್ಕೊ ಕೂತಿದೆಯಲ್ಲ, ಹುಷಾರಿಲ್ವೇನೋ ಅಂತೇಳಿ ಇಲ್ಲಿ ರವಿ ಕೇಳ್ತಾನೆ. ಇಲ್ಲ ಕಣೋ ಈ ಥರ ಆಗಿದೆ ಅಂದಾಗ ಶ್ರುತಿ ಹೇಳ್ತಾಳವಾಗ, ನೋಡಿ ಫುಡ್ಡು ಏನು ಹೊಟ್ಟೆ ಡೈಲಿ ತಿಂತೀವೋ ನಾವು ಅದನ್ನೇ ತಿಂತಾಯಿದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಡಯಟಲ್ಲಿ ಏನಾದರೂ ಚೇಂಜ್ ಮಾಡಿಕೊಂಡು ಬೇರೆದು ನಾವು ತಿನ್ನೋ ಐಟಮ್ ಜೊತೆಗೆ ಬೇರೆ ಏನಾದರೂ ತಿಂದು ಬೇರೆ ರೂಲ್ಸೇ ಫಾಲೋ ಮಾಡಿದ್ದೀವಿ ಅಂದರೆ ನಮ್ಮ ಹೊಟ್ಟೆ ಈ ಥರ ಸಹಜವಾಗಿ ಆಗ್ತಾ ಇರುತ್ತೆ. ಏಕೆಂದರೆ ನಮ್ಮ ಹೊಟ್ಟೆಗೆ ಆಲ್ರೆಡಿ ಈ ಥರ ಇಡಿಸಿರುತ್ತೆ, ಹಾಗಾಗಿ ಅದನ್ನು ಬೇರೆ ಫುಡ್ನೆಲ್ಲ ತಿನ್ನೋಕ್ಕೆ ಬಿಡೋದಿಲ್ಲ ಆರೋಗ್ಯ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಅಷ್ಟರಲ್ಲೇ ಇನ್ನು ಮೀನಾ ಕಷಾಯನ ತಂದು ಕೊಡ್ತಾಳೆ, ಇದನ್ನ ಕುಡೀರಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕೊಡ್ತಾಳೆ. ಆಮೇಲೆ ಮನೋಜನ್ ಕೊಡಲ್ವಲ್ಲ, ಸೂರ್ಯನಿಗೆ ಕೊಡ್ತಾಳೆ, ನಿಮ್ಮ ಅಣ್ಣಗೆ ಕೊಡ್ರಿ ಇದನ್ನ ಅಂತ ಹೇಳ್ಬಿಟ್ಟು. ಅವಾಗ ಅವನು ತಗ ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಲ್ಲ ಕಣೆ ಇದಕ್ಕೇನಾದ್ರು ಬೇರೆಗೇನು ಹಾಕಿದೆಯೇನೆ ಮಿಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಅಯ್ಯೋ ಇಲ್ಲ ಅತ್ತೆ, ನಮ್ಮತ್ತೆ ಸಕ್ಕರೆನೂ ಇದಕ್ಕೆ ಕಾಫಿ ಪುಡಿ ಅದೇನೇನೋ ಹೇಳ್ತಾಳೆ, ಇವು ಹೆಸ್ರು ಹೇಳಿದರೆ ಅತ್ತೆ ಅದು ಕಾಯಿಲೆ ಮೇಲಾಗಲ್ವಂತೆ, ಅದಕ್ಕೆ ಹೆಸ್ರು ಹೇಳ್ಬಾರ್ದತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ಬಿಟ್ಟು ಕಷಾಯನ ಮಾಡ್ಕೊಂಡು ತಂದು ಕೊಟ್ಟಿರ್ತಾಳೆ. ರಂಗನಾಥ್ ಇದ್ಕೊಂಡು, ಅಲ್ಲ ಕಣೆ ನೋಡು ಹುಷಾರಿಲ್ದವ್ರಿಗೆ ಸಕ್ಕರೆನೇ ಆಗೋದಿಲ್ಲ ಮತ್ತು ಹುಳಿನೂ ಆಗೋದಿಲ್ಲ, ಅಂಥದ್ರಲ್ಲಿ ನಿಮ್ಗೆ ಇವಾಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕೊಡೋ ಪರಿಸ್ಥಿತಿ ಬಂದಿದೆ, ಅದಕ್ಕೆ ಕಣೆ ಹೇಳೋದು ಈ ಡಯಟ್ ಎಲ್ಲ ಬೇಡ ಕಣೆ ಬಿಟ್ಬಿಡೆ ಶಾಂತಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಮತ್ತೆ ಹೇಳ್ತಾರೆ. ಆಗ ಹೇಳಿದಾಗ ಶಾಂತಿ ಇದ್ಕೊಂಡು ಆ ಗ್ಲಾಸಲ್ಲಿ ಇರೋದನ್ನ ಕುಡಿದ್ಬಿಡ್ತಾಳೆ. ಮತ್ತು ಮನೋಜ್ ಕೂಡ ಕುಡಿತಾನೆ. ಶಾಂತಿಗೆ ಅದು ಕುಡಿದು ಒಂದು ಸ್ವಲ್ಪ ಹೊತ್ತಿಗೆ ತೇಗ್ ಬರುತ್ತೆ. ತೇಗ್ ಬಂದ ತಕ್ಷಣವೇ ನನಗೆ ತೇಗ್ ಬಂತು, ಅತ್ತೆಗೆ ನೋಡ್ರಿ ತೇಗ್ ಬಂತು, ಎಲ್ಲ ಕಾಯಿಲೆ ಹೊಲ್ಟೋಗಿದೆ ಅಂತ ಮೀನೇ ಹೇಳ್ತಿರ್ತಾಳೆ. ಅಂದರೆ ಗ್ಯಾಸ್ಟ್ರಿಕ್ ಆಗಿರುತ್ತಲ್ವ ಅದೆಲ್ಲ ಹೊರಗಡೆ ಬಂದಿರುತ್ತೆ. ಹಂಗೆ ಹೊರಗಡೆ ಬಂದ ತಕ್ಷಣ ತೇಗೇನು ಬಂತು, ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಯಿತು ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆದರೆ ಮನೋಜ್ಗೆ ಇನ್ನೂ ಕಮ್ಮಿ ಆಗಿರಲ್ಲ. ನನಗೆ ಇನ್ನೂ ಕಮ್ಮಿನೇ ಆಗಿಲ್ಲಲ್ಲಮ್ಮ, ನಿನಗೆ ಮಾತ್ರ ಇಷ್ಟು ಬೇಗ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ಇರೋ ಮನೋಜ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಅವ್ರ ಪಾಡಿಗೆ ಅವ್ರ ಮನೆಗೆ ಕೊಡಿ, ಈ ರೀತಿ ನಿದ್ದೆ ಡಿಸ್ಟರ್ಬ್ ಮಾಡಿದ್ರಂದರೆ ನಾಳೆಯಿಂದ ಏನಾದರೂ ನಿಮಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ತಾಯಿ ಮಗ್ಗೆ ಅಂತ ರಂಗನಾಥ್ ಬೈದ್ಬಿಟ್ಟು ಅವ್ರ ಪಾಡಿಗೆ ಅವರೆಲ್ಲ ಮನೆ ಕಳೋಣ ಅಂತ ಹೋಗ್ತಾರೆ. ನೀನು ಇಷ್ಟಪ್ಪ ಇರೋ ನೇರನ ಎತ್ಕೊಳಕ್ಕಾಯ್ತೈತ ಮನೋಜ್ ಅಂತ ಹೇಳ್ಬಿಟ್ಟು ಕೈ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾನೆ. ಶಾಂತಿ ಕೂಡ ಹೋಗಿ ಮಲ್ಕೋತಾಳೆ. ಆದರೆ ಇಲ್ಲೊಂದು ಕಡೆ ಪೂಜೆ ಮಾಡ್ಸೋಕ್ಕಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸು ಅವರಮ್ಮ ಬರ್ತಾ ಇರ್ತಾರೆ. ಇಲ್ಲಿ ಕನಕ ಮತ್ತು ಮೀನಾ ಅವರಮ್ಮ ತಮ್ಮ ಎಲ್ಲರೂ ಇರ್ತಾರೆ. ಅವರೆಲ್ಲ ಶೇರ್ ಮಾಡ್ಕೋತಾ ಇರ್ತಾಳೆ, ಈ ರೀತಿ ನಡೀತು ನಮ್ಮ ಮನೇಲಿ ಅಂತ. ಎಲ್ಲರೂ ನಗ್ತಾ ಇರ್ತಾರೆ. ಅಲ್ಲಕೊಂಡ್ರೆ ಹುಷಾರಿಲ್ಲ ಅಂತೇಳಿ ಯಾರಾದರೂ ಈ ಥರ ನಗ್ತಾರಾ, ನಿಮ್ಗೇನು ಅನ್ಸೋದಿಲ್ವಾ ಈ ಥರ ಎಲ್ಲ ನಗಬಾರ್ದು ಅಂತ ಹೇಳ್ಬಿಟ್ಟು ಮೀನಾ ಅವರಮ್ಮ ಇಬ್ಬರು ಬೈತಾರೆ. ಮೀನಾಗೆ ಒಂದು ಫೋನ್ ಬರುತ್ತೆ, ಯಾವುದೋ ಒಂದು ಕಡೆಯಿಂದ ಆರ್ಡ್ರ್ ಬರುತ್ತೆ. ಆರ್ಡ್ರ್ ಬಂದ ತಕ್ಷಣ ಕೆಲಸ ಬಂತು ಹೊರಟೋಗ್ತೀನಿ ಅಂತ ಹೋಗ್ತಾಳೆ. ಸರಿ ಆಯಿತು ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೋಗ್ತಾಳೆ. ಮತ್ತು ಅಲ್ಲಿ ಕನಕ ತಮ್ಮ ಕೂಡ ಅಷ್ಟೇ, ನನಗೂ ಕೆಲಸ ಇದೆ ಅಂತ ಅವನು ಕೂಡ ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಅಷ್ಟರಲ್ಲೇ ಪೊಲೀಸರಮ್ಮ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಬಂದ ತಕ್ಷಣ ಹೆಲ್ಮೆಟ್ನ ತೆಗೆದು ಈ ಕಡೆ ನೋಡಿದಾಗ ಕನಕ ನಿಂತಿರ್ತಾಳೆ.
ಕನಕ ಯಾಕೆ ಇಲ್ಲಿದ್ದಾಳೆ ಅಂದರೆ ಇದೇ ದೇವಸ್ಥಾನನೇನೋ ಅವರಮ್ಮ ಹೂವು ಮಾರೋದು ಅಂತ ಹೇಳಿಬಿಟ್ಟು ಬಂದು ಮಾತಾಡಿಸ್ತಾರೆ. ಅಮ್ಮ ಹೇಗಿದ್ದೀರಮ್ಮ ಅಂತ ಹೇಳ್ಬಿಟ್ಟು ಅವಳು ಕೂಡ ಮಾತಾಡಿಸ್ತಾಳೆ. ಹೌದು ಕನಕ, ಇಲ್ಲಿ ಪೂಜೆಗೆ ಹರಕೆ ಹೊತ್ಕೊಂಡಿದ್ದೆ, ನಾನು ಹುಷಾರಾದರೆ ಹರಕೆ ಕೊಡ್ತೀನಿ ಅಂತ ಅದಕ್ಕೆ ಬಂದಿದ್ದೀನಮ್ಮ ಅಂದಾಗ ಅವರಮ್ಮ ಇದ್ಕೊಂಡು ನಮ್ಮಮ್ಮ ಇವರು ಅಂತೇಳಿ ಪರಿಚಯ ಮಾಡಿಸ್ಕೊಡ್ತಾಳೆ ಕನಕ. ಅಮ್ಮ ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲ, ಒಬ್ಬರನ್ನ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲಮ್ಮ, ಅವರೇ ನಮ್ಮ ಇವರು ಅಂತ ಅವ್ರ ಅಮ್ಮನಿಗೆ ಹೇಳ್ತಾಳೆ. ಹೇಗಿದ್ದೀರಮ್ಮ ಈಗ ಅಂತ ಹೇಳ್ಬಿಟ್ಟು ಕನಕರಮ್ಮ ಕೂಡ ವಿಚಾರಿಸ್ತಾರೆ. ವಿಚಾರಿಸಿದ ತಕ್ಷಣವೇ ಒಂದು ಪೂಜೆನ ಮಾಡಿಸ್ಬೇಕಿತ್ತು ಅಂದಾಗ ನಮಸ್ತೆ ಆಂಟಿ ಅಂತ ಅವರು ಪೊಲೀಸ್ನವ್ರು ಕೂಡ ನಮಸ್ತೆ ಮಾಡ್ತಾರೆ ಕನಕರಮ್ಮನಿಗೆ. ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಬನ್ನಿ ಪೂಜೆ ಮಾಡಿಸೋಣ ಅಂತೇಳಿ, ಕನಕ ಹೋಗಪ್ಪ ಇವರಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಬಾ, ಹೋಗಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವರಮ್ಮ. ಹಂಗಂದ ತಕ್ಷಣ ಸರಿ ಅಮ್ಮ ಆಯಿತು ಅಂತೇಳಿ ಪೂಜೆ ಸಾಮಾನೆಲ್ಲ ಕಳಿಸಿ ದುಡ್ಡು ಕೊಡೋಕೆ ಹೋಗ್ತಾರೆ. ಈಸ್ಕೊಳ್ಳಲ್ಲ ಕನಕರಮ್ಮ. ಆಮೇಲೆ ಹಂಗೆ ನೋಡಿ ನಾನು ಹೋಗೋಣ ಅಂತ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾರೆ ಪೂಜೆ ಮಾಡ್ಸೋಕ್ಕೆ. ಅಲ್ಲಿ ಐನರ್ ಇರ್ತಾರಲ್ವ, ನಮಸ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ತೆ ಮಾಡ್ತಾರೆ. ಸರ್ ಇವ್ರ ಹೆಸರಲ್ಲಿ ಪೂಜೆ ಮಾಡಿಕೊಡಿ ಸರ್ ಅಂತ ಕನಕ ಕೇಳ್ತಾಳೆ. ಅಲ್ಲ ಕಣಮ್ಮ, ನೀನು ಹೇಳಿದ್ರೆ ಮಾಡಿಕೊಡಲ್ಲ ಅಂತೀನ, ನನಗಿಂತ ಮುಂಚೆನೇ ಬಂದು ನೀವು ತಾಯಿ ಮಕ್ಕಳು ಎಲ್ಲ ಈ ದೇವರಿಗೆ ಸೇವೆ ಮಾಡಿರೋರು, ನಿಮ್ಗೆ ಯಾರಾದರೂ ಇಲ್ಲ ಅನ್ನೋಕ್ಕಾಗುತ್ತಾ, ಮಾಡ್ಕೊಡ್ತೀನಿ ತಾಯಿ ಅಂತೇಳಿ ಆವಾಗ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬರ್ತಾರೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ ತಕ್ಷಣ ಪೊಲೀಸರಮ್ಮ ಬಿದ್ದೋಗ್ತಾರೆ. ಬಿದ್ದೋದ ತಕ್ಷಣವೇ ಹಂಗೆ ಇಟ್ಕೊಬಿಡ್ತಾರೆ ಎಲ್ಲರೂ ಕೂಡ. ಮತ್ತು ಅವರಿಬ್ಬರೂ ಪ್ರದರ್ಶನ ಹಾಕಿ ಬರೋಣ ಅಂತ ಕನಕರಮ್ಮನೂ ಪೊಲೀಸರಮ್ಮ ಇಬ್ಬರು ಹೋಗ್ಬೇಕಾದಾಗ ಕನಕರಮ್ಮ ಹಿಂದಕ್ಕೆ ತಿರುಗಿ ನೋಡ್ತಾರೆ ಪೊಲೀಸ್ನೊಂದು ಸರಿ. ಆದರೆ ಇಲ್ಲಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಕನಕ ಅವರೇ, ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳ್ತಾರೆ. ಅದೇನು ಹೇಳಿ ಅಂತಂದಾಗ, ನಮ್ಮ ಅಮ್ಮನಿಗೆ ಹುಷಾರಿರಲ್ಲ, ಅವಾಗವಾಗ ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಮದುವೆ ಮಾಡ್ಕೋಬೇಕೀಗ ಅಂತೇಳಿ ಪೊಲೀಸ್ ಹೇಳ್ತಾರೆ. ಅದು ಎಲ್ಲ ತಾಯಂದಿರದು ಕರ್ತವ್ಯ, ಮದುವೆ ಮಾಡ್ಕೊಳ್ಳೇಬೇಕು, ಅದು ಮಾಡ್ಕೊಳ್ಳೇಬೇಕು, ಯಾಕಂದರೆ ಎಲ್ಲ ತಾಯರದು ಒಂದು ಕನಸಾಗಿರುತ್ತೆ ಅದು ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ. ಆದರೆ ನಾನು ಇದೆಲ್ಲ ಡೈರೆಕ್ಟಾಗಿ ಹೇಳ್ತೀನಿ, ಯಾಕೆ ಅಂತಂದರೆ ಉಲ್ಟಾ ಪಲ್ಟಾ ಮಾತಾಡೋದೇ ಬೇಡ. ಕನಕ ಅವರೇ, ನೀನು ನಮಗೆ ತುಂಬ ಇಷ್ಟ ಆಗಿದ್ರೆ ಕಣ್ರಿ, ನನ್ನ ಮದುವೆ ಮಾಡ್ಕೊಳ್ತೀರಾ ಅಂತ ಪೊಲೀಸು ಕನಕ ಅವ್ರನ್ನ ಕೇಳ್ತಾರೆ. ಆ ಕೇಳಿದ ತಕ್ಷಣ ಕನಕ ತುಂಬಾ ಶಾಕ್ ಆಗಿಬಿಡ್ತಾಳೆ. ಅವಳಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.